ಚಿನ್ನವನ್ನು ತುಂಬ ಸೇಫ್ ಅಂತ ತಿಳ್ಕೊಂತೀವಿ ಅಲ್ವಾ? ಸೇಫ್ ಅಲ್ಲ. ಸೊ ಈ 3 ರೀಸನ್ನಿಂದ ಅಪ್ ಟ್ರೆಂಡ್ ಆಗಿದೆ. ಇರಾನ್ ವಾರ್ ಸ್ಟಾರ್ಟ್ ಆದ ನಂತರ ಅನ್ಸರ್ಟನಿಟಿ ಇದ್ದರೂ ಕೂಡ ಸಡನ್ನಾಗಿ ಗೋಲ್ಡ್ ಪ್ರೈಸ್ ಡೌನ್ ಆಯಿತು. ಯಾಕೆ ಅಂದರೆ ಎಷ್ಟು ಹೂಡಿಕೆ ಮಾಡಬೇಕು? ₹100 ಗೋಲ್ಡ್ ತೊಗೊತೀನಿ ಅಂದಾಗ 24 ಕ್ಯಾರೆಟ್ ಫಿಸಿಕಲ್ ಗೋಲ್ಡ್ ಸಿಗೋದೇ ಇಲ್ಲ ನಿಮಗೆ. ನಾನು ಲಾಕರ್ದಲ್ಲಿ ಇಡಬೇಕು ಅಥವಾ ಮನೆಯಲ್ಲಿ ಇಡಬೇಕು, ಕಳ್ಳರ ಕಾಕರ ಭಯ ಅನ್ನೋದು ಇರೋದಿಲ್ಲ. ಸೊ ಇಂಥ ವೇದಿಂದ ನೀವು ಹೂಡಿಕೆ ಮಾಡಿದ್ರೆ ಒಳ್ಳೆಯದು. ನಮಸ್ಕಾರ, ಇದು ಮನಿ ಮಂತ್ರ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ನಮ್ಮ ಜೊತೆ ಬಸವರಾಜ್ ತೋನಗಟ್ಟಿಯವರು ಇದ್ದಾರೆ, ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ತೆ. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ ಬಂದಾಗನೂ ಇರ್ಬೋದು ಅಥವಾ ಅದರ ಜೊತೆಗೆ ನಮ್ಮ ಸೆಂಟಿಮೆಂಟ್ ಅಂತ ಬಂದಾಗ ಇರ್ಬೋದು, ನಾವು ಚಿನ್ನದ ಬಗ್ಗೆ ಮಾತಾಡ್ತೀವಿ. ಸೊ ಹಾಗಾಗಿ ಇವತ್ತು ಚಿನ್ನದಂಥ ಮಾತು ಆಡುವಂಥ ಸಮಯ. ಇಷ್ಟು ದಿನದ ಮಾತುಗಳು ಕೂಡ ಅಷ್ಟೇ, ಚಿನ್ನದ ಮಾತೇನೆ ಸಂಪತ್ತು, ಸಮೃದ್ಧಿ ಎಲ್ಲವನ್ನು ತರುವಂಥ ಮಾತು. ಆದರೆ ಇವತ್ತು ಸ್ಪೆಸಿಫಿಕಲಿ ಚಿನ್ನ, ಬೆಳ್ಳಿ ಬಗ್ಗೆ ಮಾತಾಡೋಣ. ಅದ್ರ ಮೂಲಕ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದ್ರ ಮೂಲಕ ಹೇಗೆ ನಮ್ಮ ಸಂಪತ್ತನ್ನು ವೃದ್ಧಿ ಮಾಡ್ಬೋದು ಅನ್ನೋದು ಇವತ್ತಿನ ನಮ್ಮ ಫೋಕಸ್ ಆಗಿರುತ್ತೆ. ಆಭರಣನೂ ಕೂಡ ಆಗುತ್ತೆ, ಆದರೆ ಅದನ್ನು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ನೋಡೋದಾದರೆ ಇವಾಗ ಚಿನ್ನ ಇರ್ಬೋದು, ಇತ್ತೀಚೆಗೆ ಬೆಳ್ಳಿ ಕೂಡ ಅದ್ರ ಜೊತೆ ಸೇರಿಕೊಂಡಿದೆ. ಸೊ ಇದ್ರ ಮೂಲಕ ಹೇಗೆ ನಾವು ನಮ್ಮ ಸಂಪತ್ತನ್ನು ವೃದ್ಧಿಸ್ಬೋದು? ಓಕೆ, ಫಸ್ಟು ನೀವು ಚಿನ್ನವನ್ನು ತೊಗೊಳ್ಳುವಾಗ ಯಾಕೆ ತೊಗೋತಾ ಇದ್ದೀರಾ ಅನ್ನೋದು ಫಸ್ಟ್ ಕ್ಲಾರಿಟಿ ಇರಬೇಕು. ಒಂದು, ನಿಮ್ಮ ಪರ್ಸನಲ್ ಯೂಸಿಗೆ ತೊಗೊತಿರ್ತೀರ, ಇಲ್ಲ ಅಂದರೆ ಇನ್ವೆಸ್ಟ್ಮೆಂಟಿಗೆ ಅಂತ ತೊಗೊತಾ ಇರ್ತೀರ. ಪರ್ಸನಲ್ ಯೂಸಿಗೆ ಅಂತ ತೊಗೊತಾ ಇದ್ದರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ, ಅದಕ್ಕೆ ಎಮೋಷನ್ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಅವಾಗ ನೀವು ಎಷ್ಟು ಖರ್ಚು ಮಾಡ್ತೀರಾ, ಎಷ್ಟು ಯಾವ ಡಿಸೈನಿಗೆ ತೊಗೊತಾ ಇದ್ದೀರಾ, ಎಷ್ಟು ವೇಸ್ಟೇಜ್ ಇದೆ, ಎಷ್ಟು ಮೇಕಿಂಗ್ ಚಾರ್ಜಸ್ ಇದೆ ಅನ್ನೋಕ್ಕಿಂತ ನಿಮ್ಗೆ ಅದು ಎಷ್ಟು ಕಂಫರ್ಟ್ ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟು. ಪ್ರೈಸ್ಲೆಸ್ಸು. ಬಟ್ ಅದೇ ನೀವು ಇನ್ವೆಸ್ಟ್ಮೆಂಟ್ ಅಂತ ಥಿಂಕ್ ಮಾಡಿದರೆ, ಥಿಂಕ್ ಆ್ಯಸ್ ಇಫ್ ಆ್ಯನ್ ಇನ್ವೆಸ್ಟರ್. ಅಲ್ಲಿ ಎಮೋಷನನ್ನು ಬ್ರಿಂಗ್ ಮಾಡಬೇಡಿ. ನಮ್ಗೆ ಗೊತ್ತು, ಭಾರತದಲ್ಲಿ ಚಿನ್ನ ಅಂದರೆ ಹೆಂಗೆ ತಿಳ್ಕೊಂಡಿದ್ದಾರೆ ಅಂದರೆ ಅದು ಎಂದೂ ನಾವು ಮೋಸ ಮಾಡಲ್ಲ, ನಂತರ ಎಮರ್ಜೆನ್ಸಿಗೆ ನಮ್ಗೆ ಯಾವಾಗಲೂ ಇರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು. ಸೊ ನಿಮ್ಗೆ ಫಸ್ಟು ನಿಮಗೆ ಒಳ್ಳೆ ಬೆಳೀತಾ ಇದೆ, ಹೇಳ್ತೀನಿ, ಅದಕ್ಕೆ ರೀಸನ್ ಹೇಳ್ತೀನಿ. ಫಸ್ಟು ನಿಮಗೆ ಕ್ಲಾರಿಟಿ ಇರಲಿ, ಯಾಕೆ ನಾನು ಚಿನ್ನವನ್ನು ಪರ್ಚೇಸ್ ಮಾಡ್ತಾಯಿದ್ದೀನಿ ಅಂತ. ನಿಮ್ಮ ಆರ್ನಮೆಂಟ್ಸು ಅಥವಾ ನಿಮ್ಮ ಮಕ್ಕಳ ಮದುವೆಗೆ ಅಥವಾ ನಿಮ್ಗೆ ಯೂಸ್ ಮಾಡ್ಬೇಕಂದ್ರೆ ತೊಗೊಳ್ಳಿ, ನಿಮಗೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಅಥವಾ ನಿಮ್ಮ ಯಾವುದರಿಂದ ನಿಮ್ಗೆ ಖುಷಿ ಪಡುತ್ತೆ ಆ ಥರ ತೊಗೊಳ್ಳಿ. ಬಟ್ ಇನ್ವೆಸ್ಟ್ಮೆಂಟ್ ಅಂತ ಮಾಡುವಾಗ ನೀವು ಇನ್ವೆಸ್ಟರ್ ಥರನೇ ಥಿಂಕ್ ಮಾಡ್ಬೇಕಂದ್ರೆ ಅದು ಎರಡನ್ನು ಯಾವತ್ತೂ ಮಿಕ್ಸ್ ಮಾಡಬೇಡಿ. ಸೊ ಇನ್ವೆಸ್ಟ್ಮೆಂಟ್ ಅಂತ ಥಿಂಕ್ ಮಾಡುವಾಗ ನೀವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದು ಫಸ್ಟು ಇಂಪಾರ್ಟೆಂಟು. ಚಿನ್ನವನ್ನು ನಾವು ಫಸ್ಟ್ ಏನು ತಿಳ್ಕೊಂಡಿದ್ದೀವಿ ಅಂದರೆ ತುಂಬ ಸೇಫ್ ಅಂತ ತಿಳ್ಕೊಂಡಿದ್ದೀವಿ ಅಲ್ವಾ? ಸೇಫ್ ಅಲ್ಲ. ಯಾಕೆ ಅಂದರೆ ನಾನು ಇವತ್ತು ಈ 2020ರಿಂದ 2020ರವರೆಗೆ ಏನು ರೇಟ್ ಅಪ್ ಟ್ರೆಂಡ್ ಆಗಿದೆಯಲ್ಲ, ಇದನ್ನು ನೋಡಿಬಿಟ್ಟು ಹೇಳ್ತಾ ಇಲ್ಲ ನಾನು. ಒಂದು ಲಾಸ್ಟ್ 100 ಇಯರ್ಸ್ ಹಿಸ್ಟ್ರಿ ತೊಗೊಂಡಿದ್ದೀನಿ. ಓಕೆ. 2020ರಲ್ಲಿ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, 2020ರಲ್ಲಿ ಚಿನ್ನದ ಪ್ರೈಸು 47-48 ಸಾವಿರ ರೂಪಾಯಿ ಇತ್ತು. ಅವಾಗೊಂದು ವಾಟ್ಸಪ್ದಲ್ಲಿ ಒಂದು ನನಗೆ ಮೆಸೇಜ್ ಬಂತು. 1925ರಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 18 ರೂಪಾಯಿ ಇತ್ತು, 2020ರಲ್ಲಿ 47 ಸಾವಿರವರೆಗೆ ಆಗಿದೆ. 18ರಿಂದ 47 ಸಾವಿರ ರೂಪಾಯಿ ಅಂದರೆ ಏನು ಸಿಕ್ಕಾಪಟ್ಟಿ ಅಪ್ಪಾಗಿದೆ ಅಂದ್ಬಿಟ್ಟು. ಹೌದು ಅಲ್ವಾ? ಅದನ್ನು ಹೇಳ್ತೀನಿ. 95 ವರ್ಷ, 95 ವರ್ಷದಲ್ಲಿ 18 ರೂಪಾಯಿದಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ದಾನೆ ಅವನು 47-48 ಸಾವಿರ, 50 ಸಾವಿರ ಹಿಡ್ಕೊಳ್ಳೋಣ ರೌಂಡ್ ಫಿಗರ್. ನಾವೇನು ತಿಳ್ಕೊಂಡ್ವಿ ಅಂದರೆ ಇದು ತುಂಬ ದೊಡ್ಡ ಜರ್ನಿ, ಇಷ್ಟು ತುಂಬ ರಿಟರ್ನ್ ಚೆನ್ನಾಗಿದೆ ಅಂದರೆ ನೀವು ಪಾಯಿಂಟ್ ಟು ಪಾಯಿಂಟ್ ರಿಟರ್ನ್ ಚೆಕ್ ಮಾಡಿದರೆ 8.1% ರಿಟರ್ನ್ಸ್ ಅಷ್ಟೇ. ಅದು ಯಾಕೆ ನಮಗೆ ದೊಡ್ಡದು ಕಾಣಿಸ್ತು ಅಂದರೆ ಆ 8.1% ಕಂಪೌಂಡಿಂಗು 95 ಇಯರ್ಸ್ ಆಗಿದೆ. ಅದರಿಂದ 18 ರೂಪಾಯಿ ಇದ್ದದ್ದು 47 ಸಾವಿರ ರೂಪಾಯಿ ಆಗಿದೆ. ಆದರೆ ಆವಾಗ 48-50 ಇದ್ದದ್ದು ಈಗ ಇನ್ನಷ್ಟು ಜಾಸ್ತಿ. ಹೇಳ್ತೀನಿ, ಅದನ್ನು ಹೇಳ್ತೀನಿ. ಅಲ್ಲಿಂದ ಇಲ್ಲಿ ಜರ್ನಿ ಮಾತಾಡೋಣ. ಆ 95 ವರ್ಷದಲ್ಲಿ ಎಷ್ಟು ಜನ 1925ದಲ್ಲಿ ಹೂಡಿಕೆ ಮಾಡಿಬಿಟ್ಟು 2020ರಲ್ಲಿ ಇದನ್ನು ಮಾಡ್ತಾರೆ ಹೇಳಿ? ಸ್ವಲ್ಪ ಜನ ಇರ್ಬೋದು. ಸೊ ಫ್ಯಾಮಿಲಿ ವೈಸ್ ಇರ್ಬೋದು. ಸೊ ನಾನೇನು ಮಾಡಿದೆ, ನಾನು 95 ವರ್ಷ ಪೀರಿಯಡ್ದಲ್ಲಿ ಬರೀ 5 ವರ್ಷ ಹೂಡಿಕೆ ಮಾಡಿದರೆ ಎಷ್ಟು ರಿಟರ್ನ್ಸ್ ಬರ್ಬೋದಿತ್ತು, 10 ವರ್ಷ ಮಾಡಿದರೆ ಎಷ್ಟು ರಿಟರ್ನ್ಸ್ ಬರ್ಬೋದಿತ್ತು, 20 ವರ್ಷ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಬರ್ಬೋದಿತ್ತು. ಈ ಥರ ನೋಡಿದರೆ ಏನು ಕಂಡುಕೊಂಡೆ ಅಂದರೆ ಮೆಜಾರಿಟಿ ಆಫ್ ದ ಟೈಮ್ಸು ರಿಟರ್ನ್ಸು ಲೈಕ್ ಅ ಬ್ಯಾಂಕ್ ಎಫ್ ಡಿಸ್ ಓನ್ಲಿ. ಅಷ್ಟೇ. ಓಕೆ.
ಬಟ್ಟು ಹೊಲ್ಯಾಟಿಲಿಟಿ ಏನಿದೆಯಲ್ಲ ನಾವು ನಂಬಲಿಕ್ಕಾಗಲ್ಲ, ಸ್ಟಾಕ್ ಮಾರ್ಕೆಟ್ಗಿಂತ ಹೆಚ್ಚಿಗೆ ಹೊಲ್ಯಾಟಿಲಿಟಿ ಇದೆ. ಓಕೆ. ಇದು 2020 ಆಯ್ತು. 2020ರಿಂದ 2026 ಯಾರು ಅಂದ್ಕೊಂಡಿರೋಷ್ಟು ಗ್ರೋತ್ ಆಗಿಬಿಟ್ಟಿದೆ ಗೋಲ್ಡು. ಇದು ನಾವೇನು ತಿಳ್ಕೊಂಡಿದ್ವಿ, ಹಿಸ್ಟ್ರಿಯಲ್ಲಿ ಎಂದೂ ಈ ಥರ ಆಗೇ ಇಲ್ಲ, ಇದೇ ಫಸ್ಟ್ ಟೈಮ್ ಆಗಿದೆ ಅಂತ ತಿಳ್ಕೊಂಡಿದ್ವಿ. ಅದು ಶುದ್ಧ ಸುಳ್ಳು. ಹಿಂದೆ ಎಷ್ಟೋ ಸರಿ ಈ ಥರ ಅಪ್ ಟ್ರೆಂಡ್ ಆಗಿದೆ. ನಾವು ಈ ಯಾವುದೇ ಅಸೆಟ್ ಆಗಲಿ ಅಥವಾ ಯಾವುದೇ ಟ್ರೆಂಡ್ ಆಗಿ ಅಲ್ಲೇ ಸ್ಟಾಗ್ನೇಟ್ ಆಗಿರುತ್ತೆ. ಕೆಳಗೆ ಹೋಗಿರೋದು ಕಮ್ಮಿನಾ? ಕೆಳಗೆ ಹೋಗಿರೋದು ಕಮ್ಮಿ, ಕೆಳಗೆ ಹೋಗಿರೋದು ಕಮ್ಮಿ. ಮತ್ತು ಅದು ಸ್ಟೆಗ್ನೆಂಟ್ ಆದ ನಂತರ ಮತ್ತೆ ಒಂದು ವರ್ಷ, ಒಂದು 5-6 ವರ್ಷ ಹಾಗೆ ಇದ್ದು ಮತ್ತೆ ಅಪ್ ಟ್ರೆಂಡ್ ಆಗುತ್ತೆ. ಸೊ ನಮಗೇನು ಅನಿಸುತ್ತೆ, ನಾವು ಏನು ನಮ್ಮ ಭಾರತೀಯರಲ್ಲಿ ಎಸ್ಪೆಷಲಿ ನಾವು ಗೋಲ್ಡು ಮತ್ತು ರಿಯಲ್ ಎಸ್ಟೇಟ್ ಇದ್ದಾಗ ವಿ ಆರ್ ಆಲ್ವೇಸ್ ಲಾಂಗ್ ಟರ್ಮ್ ಇನ್ವೆಸ್ಟರು. 15-20 ವರ್ಷ 30 ವರ್ಷ ನಾವು ಹೋಲ್ಡ್ ಮಾಡ್ತೀವಿ. ಯಾರು ಇವತ್ತು ಮಾರ್ಕೆಟ್ ಗೋಲ್ಡು ಮೊನ್ನೆ ಅಪ್ ಟ್ರೆಂಡ್ ಆದ ನಂತರ ಒಂದು 10% 15%ವರೆಗೆ ಡೌನ್ ಆಗಿತ್ತು. ಇರಾನ್ ವಾರ್ ಸ್ಟಾರ್ಟ್ ಆದ ನಂತರ ಅವಾಗ ಡೌನ್ ಆಗಿದೆ ಅಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಥರ ನಾವು ಹೋಗ್ಬಿಟ್ಟು ಗೋಲ್ಡ್ ಚಿನ್ನ ಯಾರು ಸೆಲ್ ಮಾಡಿಲ್ಲ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಗೋಲ್ಡು ಮತ್ತು ಈ ರಿಯಲ್ ಎಸ್ಟೇಟ್ ಬಂದಾಗ ವಿ ಆರ್ ಆಲ್ವೇಸ್ ಲಾಂಗ್ ಟರ್ಮ್ ಇನ್ವೆಸ್ಟರು. ಈ ಸ್ಟಾಕ್ ಮಾರ್ಕೆಟು ಅಥವಾ ಯಾವುದಾದ್ರೂ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ವಿ ಆರ್ ಆಲ್ವೇಸ್ ಶಾರ್ಟ್ ಟರ್ಮ್ ಇನ್ವೆಸ್ಟರು. ಅದು ಸರಿಯಾದ ಇದು. ಯಾವುದೇ ಅಸೆಟ್ ಆಗಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ದರೆ ಪ್ರಾಫಿಟ್ ಇದ್ದೇ ಇರುತ್ತೆ. ಓಕೆ, ಎನಿ ಇನ್ವೆಸ್ಟ್ಮೆಂಟು. ಓಕೆ, ಸೊ ಅದಕ್ಕೋಸ್ಕರ ಒಂದು ನೀವು ಗೋಲ್ಡನ್ನು ತೊಗೊಳ್ಳುವಾಗ ಈ ವೊಲ್ಯಾಟಿಲಿಟಿ ಬಗ್ಗೆ ಅರ್ಥ ಮಾಡ್ಕೋಬೇಕು. ಎರಡನೇದ್ದು 2020ರಿಂದ 2026 ಅಪ್ ಟ್ರೆಂಡ್ ಆಗಿದೆಯಲ್ಲ, ಎದಕ್ಕಾಗಿದೆ ಅಂತ ಅನಲೈಸ್ ಮಾಡ್ಕೊಳ್ಳಿ. ವಾಟ್ ಆರ್ ದ ರೀಸನ್, ಅದರ ಕಾರಣಗಳು, ಜಿಯೋಪೊಲಿಟಿಕಲ್ ಇಶ್ಯೂ. ಅದಕ್ಕೆ 3 ರೀಸನ್ಸು ಮೇನ್ ಆಗಿ. ಒಂದನೇದ್ದು, ಈ ಎಲ್ಲ ಸೆಂಟ್ರಲ್ ಬ್ಯಾಂಕ್ಸ್ಗಳು ಗ್ಲೋಬಲಿ, ಸೆಂಟ್ರಲ್ ಬ್ಯಾಂಕ್ಸ್ ಅಂದರೆ ನಮ್ಮ ಭಾರತೀಯರಿಗೆ ಹೇಳ್ಬೇಕಂದ್ರೆ RBI, ಹಾಗೆ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಒಂದೊಂದು ಇರ್ತದೆ ಸೆಂಟ್ರಲ್ ಬ್ಯಾಂಕ್ಸ್. ಸೊ ಇವ್ರು ಏನು ಮಾಡಿದ್ರು ಅಂದರೆ, ಮೊದಲು ಡಾಲರನ್ನು ತಮ್ಮ ರಿಸರ್ವ್ ಆಗಿ ಇಟ್ಕೊಂಡಿದ್ರು. ಡಾಲರನ್ನು ರಿಸರ್ವ್ ಆಗಿ ಇಟ್ಕೊಂಡಾಗ ನಾವು ಡಾಲರ್ ಅಂದ ತಕ್ಷಣ ನಾವು ಹೌ ಟು ಡಿಪೆಂಡ್ ಆನ್ USA. ಸೊ USA ಅಂತ ಅಂದಾಗ ನಾವು ತುಂಬ ಡಿಪೆಂಡೆನ್ಸಿ ಆದರೆ, ಅವ್ರು ಏನಾದರೂ ನಮಗೆ ರಿವರ್ಸ್ ಆದರೆ ಅಥವಾ ಎಕನಾಮಿಕಲಿ ಏನಾದರೂ ಇಶ್ಯೂಸ್ ಆದರೆ ನಮ್ಮ ಕಂಟ್ರಿಗೆ ಅಥವಾ ನಮ್ಮ ಕಂಟ್ರಿ ಫೈನಾನ್ಷಿಯಲ್ಗೆ ತುಂಬ ಹೊಡೆತ ಕೊಡುತ್ತೆ ಅಂದ್ಬಿಟ್ಟು ಇವ್ರು ಏನು ಮಾಡ್ಲಿಕ್ಕತ್ತರು, ಸೆಂಟ್ರಲ್ ಗೌರ್ಮೆಂಟ್ದವ್ರೆಲ್ಲರೂ, ಈ ಸೆಂಟ್ರಲ್ ಬ್ಯಾಂಕ್ಸ್ದವರೆಲ್ಲರೂ ತಮ್ಮಲ್ಲಿರುವಂಥ ಡಾಲರನ್ನು ಸೆಲ್ ಮಾಡಿ ಗೋಲ್ಡನ್ನು ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಓಹೋ. ಸೊ ಇವ್ರು ಗೋಲ್ಡನ್ನು ಹೋಲ್ಡ್ ಮಾಡ್ಬೇಕಂದ್ರೆ 1 ಗ್ರಾಮು 10 ಗ್ರಾಮು ತೊಗೊಳ್ಳಲ್ಲ, ಟನ್ ಗಟ್ಟಲೆ ತೊಗೊಂಡ್ರೆ. ಅಲ್ಲ, ನಮ್ಮ ಚಿನ್ನ ಲಂಡನ್ ಅಲ್ಲಿ ಇದ್ದಿದ್ದು ಎಷ್ಟೋ ಟನ್ ತಂದಿದ್ದು ಕೂಡ ಪಾರ್ಟ್ ಆಫ್ ದ್ಯಾಟ್ ಪ್ರಾಸೆಸ್. ಸೊ ಈ ಥರ ಇವರು ಸೆಂಟ್ರಲ್ ಬ್ಯಾಂಕ್ಸ್ದವರು ಟನ್ ಗಟ್ಟಲೆ ತೊಗೊಳ್ಳಿಕ್ಕೆ ಶುರು ಮಾಡಿದ್ದರಿಂದ ಈ ಗೋಲ್ಡ್ ಪ್ರೈಸು ಅಪ್ ಆಗಲಿ ಸ್ಟಾರ್ಟ್ ಆಯಿತು. ಇದು ಒಂದು ರೀಸನ್ನು. ಎರಡನೇ ರೀಸನ್ನು, ನಮ್ಮ ಭಾರತೀಯರಿಗೆ ನಾವು ಆಲ್ಮೋಸ್ಟ್ ಅರೌಂಡ್ 95% ಆಫ್ ದ ಗೋಲ್ಡ್ ಕನ್ಸ್ಯೂಮ್ಷನ್ ಏನಿದೆಯಲ್ಲ, ಇದನ್ನು ನಾವು ಬೇರೆ ಕಂಟ್ರಿಯಿಂದನೇ ತರಬೇಕು. ಬೇರೆ ಕಂಟ್ರಿಯಿಂದ ತರಬೇಕಂದ್ರೆ ನಾವು ಏನು ಮಾಡ್ತೀವಿ, ಡಾಲರ್ದಲ್ಲಿ ಟ್ರಾನ್ಸಾಕ್ಟ್ ಮಾಡ್ತೀವಿ. ಡಾಲರ್ದಲ್ಲಿ ಟ್ರಾನ್ಸಾಕ್ಟ್ ಮಾಡಿದಾಗ ಈಗ ಯಾವಾಗಲೇ ಆಗಲಿ ನಮ್ಮ ರುಪಿ ಡಿಪ್ರಿಷಿಯೇಟ್ ಆದರೆ ಅಗೇನ್ಸ್ಟ್ ದ ಡಾಲರು, ನಾವು 100 ರೂಪಾಯಿ ಕೊಟ್ಬಿಟ್ಟು ಒಂದು ಏನಾದರೂ ವಸ್ತು ತರ್ತಾಯಿದ್ರೆ, ಆ ಡಿಪ್ರಿಷಿಯೇಟ್ ಆದಾಗ ನಾವು 110 ರೂಪಾಯಿ ಕೊಟ್ಬಿಟ್ಟು ಅದನ್ನೇ ಕೊಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅದೇ 100 ರೂಪಾಯಿಗೆ 1 kg ಸಿಗೋದು ಬರೀ 900 ಗ್ರಾಮ್ ಸಿಗೋದು. ಕರೆಕ್ಟ್. ಅಂದರೆ ಅದರ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ನಮಗೆ ಸಿಗುವಂಥದ್ದು ಕಮ್ಮಿ ಆಗುತ್ತೆ. ಸೊ ಇದು ಈ ನಮ್ಮ ರುಪಿ ಡಾಲರ್ ಅಗೇನ್ಸ್ಟು ಡಿಪ್ರಿಷಿಯೇಟ್ ಆಗಿರೋದ್ರಿಂದ ಡಾಲರ್ ಪ್ರೈಸ್, ಇದು ಚಿನ್ನದ ಬೆಲೆ ಹೆಚ್ಚಿಗೆ ಆಯಿತು. ಮೂರನೇದ್ದು, ಹಿಸ್ಟಾರಿಕಲಿ ಯಾವಾಗಲೇ ಆಗಲಿ ಯಾವುದೇ ಜಿಯೋಪೊಲಿಟಿಕಲ್ ಇಶ್ಯೂಸ್ ಆದರೆ, ಅನ್ಸರ್ಟನಿಟಿ, ವಾರು ಇಂಥದ್ದು ಏನಾದರೂ ಆದರೆ, ದೊಡ್ಡ ದೊಡ್ಡ ಇನ್ವೆಸ್ಟರ್ ಇದ್ದಾರಲ್ಲ ಅವ್ರು ಏನು ಮಾಡ್ತಾರೆ, ಈ ರಿಸ್ಕಿ ಅಸೆಟ್ ಅಂದರೆ ಈಕ್ವಿಟಿ ಮಾರ್ಕೆಟ್ ಇಂಥದ್ರಿಂದ ದುಡ್ಡನ್ನು ತೆಗೆದುಬಿಟ್ಟು ಎಲ್ಲಿ ಸೇಫ್ ಇದೆ ಟೆಂಪ್ರರಿ ಅಲ್ಲಿ ಟೆಂಪ್ರರಿಯಾಗಿ ಹೂಡಿಕೆ ಮಾಡ್ತಾರೆ. ಆ್ಯಂಡ್ ದಟ್ ಈಸ್ ಗೋಲ್ಡ್. ಓಕೆ. ಸೊ ಈ 3 ರೀಸನ್ನಿಂದ ಸ್ಪೆಸಿಫಿಕಲಿ 2020ರಿಂದ 2026 ಅಪ್ ಟ್ರೆಂಡ್ ಆಗಿದೆ. ನಂತರ ಈ ಅನ್ಸರ್ಟನಿಟಿ ಆಯಿತು, ಇರಾನ್ ವಾರ್ ಸ್ಟಾರ್ಟ್ ಆದ ನಂತರ ಅನ್ಸರ್ಟನಿಟಿ ಇದ್ದರೂ ಕೂಡ ಸಡನ್ನಾಗಿ ಗೋಲ್ಡ್ ಪ್ರೈಸ್ ಡೌನ್ ಆಯಿತು. ಯಾಕೆ ಅಂದರೆ ಅವ್ರು ಅವಾಗ ಏನು ಮಾಡಿದ್ರು ಅಂದರೆ, ಈ USA ಅಥವಾ ಈ ದೊಡ್ಡ ದೊಡ್ಡ ಡೆವಲಪ್ಡ್ ಕಂಟ್ರೀಸಲ್ಲಿ ಈ ಜಿಯೋಪೊಲಿಟಿಕಲ್ ಇಶ್ಯೂಸ್ ಇರೋದ್ರಿಂದ ಇನ್ಫ್ಲೇಷನ್ ಹೆಚ್ಚಿಗಾಯಿತು. ಇನ್ಫ್ಲೇಷನ್ ಹೆಚ್ಚಿಗಾದ ತಕ್ಷಣ ಲೆಂಡಿಂಗ್ ರೇಟು ಹೆಚ್ಚಿಗಾಗುತ್ತೆ. ಲೆಂಡಿಂಗ್ ರೇಟ್ ಹೆಚ್ಚಿಗಾದಾಗ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಿಗೆ ಬರುವಂಥ, ಅಂದರೆ ಇನ್ಫ್ಲೇಷನ್ ಹೆಚ್ಚಿಗಾದಾಗ ಅಲ್ಲಿ ಸೇಫ್ ಇನ್ಸ್ಟ್ರೂಮೆಂಟ್ದಲ್ಲಿ ಹೆಚ್ಚಿಗೆ ರಿಟರ್ನ್ಸ್ ಬರುವಂಥ ಪಾಸಿಬಿಲಿಟಿ ಹೆಚ್ಚಿಗಾಗುತ್ತೆ. ಸೊ ಅದನ್ನು ಮನಗೊಂಡು ಏನು ಮಾಡಿದ್ರು, ಈ ಗೋಲ್ಡ್ದಲ್ಲಿ ಒಂದು ಅಪ್ ಟ್ರೆಂಡ್ ಆಗಿದೆ, ಇನ್ನು ಮುಂದೆ ಇದು ಇಷ್ಟು ಅಪ್ರಿಷಿಯೇಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂದ್ಬಿಟ್ಟು ತಕ್ಕೊಂಡ್ಬಿಟ್ಟು ಆ ಕಡೆ ಹೂಡಿಕೆ ಮಾಡಿದ್ದಾರೆ. ಸೊ ಡೌನ್ ಆಯಿತು. ಸೊ ಈ ಟ್ರೆಂಡು
ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ, ದೇವರಿಗೂ ಗೊತ್ತಿಲ್ಲ. ಮತ್ತು ಇನ್ನೊಂದು ಯಾವುದು ನಮ್ಮ ಕಚ್ಚಾ ತೈಲದ ಇದು, ಹೌದೌದು, ಅದು ಹೆಚ್ಚಾದ್ರೆ ಇದು ಕಮ್ಮಿ ಆಗೋದು, ಹೌದೌದು, ಇದು ಹೆಚ್ಚಾದ್ರೆ ಅದು ಕಮ್ಮಿ ಯಾಕಂದ್ರೆ ಆಗೋದು ಅದು ನಡೀತಾನೆ ಇರುತ್ತೆ. ಸೊ ಇಂಥ ಜಿಯೋಪೊಲಿಟಿಕಲ್ ಇಶ್ಯೂಸ್ ಆದಾಗ ಸ್ವಲ್ಪ ಸಮಯದವರೆಗೆ ಈ ಅಪ್ ಟ್ರೆಂಡ್ ಇರುತ್ತೆ. ಸ್ವಲ್ಪ ಸಮಯ ಅಂದರೆ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು. ಬಟ್ 10 ವರ್ಷ 15 ವರ್ಷ ಇದೇ ಕಂಟಿನ್ಯೂಸ್ ಆಗಿ ಏರಿಳಿತ ಇರಲಾರ್ದೇ ಇದು ಯಾಕೆ ಅಪ್ ಟ್ರೆಂಡ್ ಆಗಿದೆ, ಇದು ಎಷ್ಟು ವ್ಯಾಲಿಡಿಟಿ ಇದೆ, ಇದನ್ನು ನೋಡಿಬಿಟ್ಟು ನಾವು ಲಾಂಗ್ ಟರ್ಮ್ಗೆ ಹೂಡಿಕೆ ಮಾಡಿದರೆ ಒಳ್ಳೆಯದು. ಆ್ಯಂಡ್ ಹೂಡಿಕೆ ಮಾಡುವಾಗಲೂ ಜನ ಚಿನ್ನದಲ್ಲಿ ಹೂಡಿಕೆ ಮಾಡಬಹುದು, ಬೆಳ್ಳಿ ಕೂಡ ಬಂದಿದೆ. ಮತ್ತು ಎಷ್ಟು ಹೂಡಿಕೆ ಮಾಡಬೇಕು? ಎಲ್ಲ ಅಸೆಟ್ ಕ್ಲಾಸ್, ಈಗ ರಿಯಲ್ ಎಸ್ಟೇಟು, ಸ್ಟಾಕ್ ಮಾರ್ಕೆಟು, ಮತ್ತು ಬ್ಯಾಂಕ್ ಎಫ್ ಡಿ ಅಥವಾ ಈ ಗೋಲ್ಡ್ ಸಿಲ್ವರ್ ಎಲ್ಲದೂ ಒಂದು ಅಸೆಟ್ ಕ್ಲಾಸು. ಇದರಲ್ಲಿ ಸಕ್ಸಸ್ ಆದವರು ಇದ್ದಾರೆ, ಫೇಲಿಯರ್ ಆದವರು ಇದ್ದಾರೆ. ಸೊ ಹಾಗಂದ ತಕ್ಷಣ ಇದರಿಂದಲೂ ನಾವು ಹೊರಗಿರ್ಲಿಕ್ಕಾಗಲ್ಲ. ಒಂದು ಗೋಲ್ಡ್ ಆ್ಯಂಡ್ ಸಿಲ್ವರ್ದಲ್ಲಿ ನೀವು ಹೂಡಿಕೆ ಮಾಡ್ತೀನಿ ಅಂದರೆ ಲಾಂಗ್ ಟರ್ಮ್ ವ್ಯೂವಿಂದ ಮಾತ್ರ ಹೂಡಿಕೆ ಮಾಡಿ. ಈ 4-5 ವರ್ಷದಲ್ಲಿ ಅಪ್ ಟ್ರೆಂಡ್ ಆಗಿದೆ ಅಂದ್ಬಿಟ್ಟು ಹೂಡಿಕೆ ಮಾಡಬೇಡಿ, ಒಂದನೇದ್ದು. ಎರಡನೇದ್ದು, ಹೂಡಿಕೆ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಜನ ಫಿಸಿಕಲ್ ಗೋಲ್ಡ್ ತೊಗೊತಾರೆ. ಫಿಸಿಕಲ್ ಗೋಲ್ಡ್ ತೊಗೊಂಡಾಗ ನಿಮಗೆ ಎಷ್ಟು ಲಾಸ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ್ಯಸ್ ಎನ್ ಇನ್ವೆಸ್ಟರ್ ಅಂತ, ನಾನು ನಿಮ್ಮ ಆರ್ನಮೆಂಟಿಗೆ ಅಥವಾ ನಿಮ್ಮ ಪರ್ಸನಲ್ ಯೂಸೇಜಿಗೆ ತೊಗೊಳಿದ್ರೆ ಅದು ಕಥೆನೇ ಬೇರೆ. ನೀವು ಇನ್ವೆಸ್ಟ್ಮೆಂಟ್ ಅಂತ ಸೆಂಟಿಮೆಂಟು, ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಮಾಡಬೇಕಾದ್ರೆ ಯು ಹ್ಯಾವ್ ಟು ಥಿಂಕ್ ಆ್ಯಸ್ ಇಫ್ ಆನ್ ಇನ್ವೆಸ್ಟರು. ನೀವು ಒಂದು 100 ರೂಪಾಯಿ ಗೋಲ್ಡ್ ತೊಗೊತೀನಿ ಅಂತ ತಿಳ್ಕೊಳ್ಳಿ. 100 ರೂಪಾಯಿ ಗೋಲ್ಡ್ ತೊಗೊತೀನಿ ಅಂದಾಗ 24 ಕ್ಯಾರೆಟ್ ಫಿಸಿಕಲ್ ಗೋಲ್ಡ್ ಸಿಗೋದೇ ಇಲ್ಲ ನಿಮಗೆ. ಅದು ತುಂಬ ಸಾಫ್ಟ್ ಇರುತ್ತೆ. ಅದನ್ನು ಸ್ವಲ್ಪ ಹಾರ್ಡ್ ಮಾಡಬೇಕಾದ್ರೆ ಸ್ವಲ್ಪ ವೇಸ್ಟೇಜನ್ನು ಮಿಕ್ಸ್ ಮಾಡೇ ಮಾಡ್ತಾರೆ. ಸೊ ಈ ಒಂದು ನೀವು 100 ರೂಪಾಯಿ ಕೊಟ್ಟು ಗೋಲ್ಡ್ ತೊಗೊತಾ ಇದ್ದೀನಿ ಅಂದರೂ ಕೂಡ ಪ್ಯೂವರ್ ಗೋಲ್ಡ್ ಸಿಗ್ತಾ ಇರೋದು 94, 95, 96 ರುಪೀಸ್ ಇರುತ್ತೆ. ಬೇಸ್ಡ್ ವೇಸ್ಟೇಜು ಒಂದು, ಅಲ್ಲಿ ನಿಮ್ಗೆ ಲಾಸ್ ಆಯಿತು. ಒಂದು ವೇಸ್ಟೇಜು ಹೋಯಿತು, ಮತ್ತು ಅಲ್ಲಿ ಇದು ಅಂದರೆ ಮೇಕಿಂಗ್ ಚಾರ್ಜಸ್ ಎಲ್ಲ 24 ಕ್ಯಾರೆಟು ಸಿಗೋಲ್ಲ. ಅದಾದ ನಂತರ ಸೆಕೆಂಡ್ ಬಿಗ್ಗೆಸ್ಟ್ ರಿಸ್ಕ್ ಅಂದರೆ ಸೇಫ್ ಕೀಪಿಂಗು. ಕಳ್ಳಕಾಕ್ರ ಭಯ, ಅದೊಂದು ಕೆಲಸ. ನಂತರ ಬಹಳಷ್ಟು ಜನ ಲಾಕರ್ದಲ್ಲಿ, ಅದನ್ನು ಹೇಳ್ತೀನಿ, ಅದು ಸೇಫ್ ಅಲ್ಲ. ನೀವು ಲಾಕರ್ದಲ್ಲಿ ಇಟ್ಟ ತಕ್ಷಣ ನಾವೇನು ತಿಳ್ಕೊಂಡಿದ್ದೀವಿ, ಸೇಫ್ ಅಂತ ತಿಳ್ಕೊಂಡಿದ್ದೀವಿ. ಲಾಕರ್ದಲ್ಲಿ ಏನಾದರೂ ಬ್ಯಾಂಕ್ನಿಂದ ಮೋಸ ಆದರೆ ನಿಮಗೆ ಸಿಗುವಂಥದ್ದು 100 ಟೈಮ್ಸ್ ಆಫ್ ಯುವರ್ ಇಯರ್ಲಿ ಲಾಕರ್ ಚಾರ್ಜಸ್ಸು. ಅಷ್ಟೇ. ಅಂದರೆ 1,000 ನಂದು ಲಾಕರ್ ಚಾರ್ಜ್ ಇದೆ ಅಂತಂದರೆ 1 ಲಕ್ಷ. ನಾನಲ್ಲಿ 10 ಲಕ್ಷದ ಚಿನ್ನ ಇಟ್ಟಿದ್ದೀನಿ, ಅದಕ್ಕೇನು ಸಂಬಂಧ ಇಲ್ಲ, ಹೋಯ್ತು. ಅದಕ್ಕೋಸ್ಕರ ಲಾಕರ್ದಲ್ಲಿ ಇಡುವಾಗಲೂ ಕೂಡ ಕಂಪ್ಲೀಟ್ಲಿ ಸೇಫ್ ಅಂತ ಇಡ್ಲಿಕ್ಕೆ ಹೋಗಬೇಡಿ. ಮತ್ತೆ ಏನು ಮಾಡಬೇಕು? ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬೇಕಂದ್ರೆ ಫಿಸಿಕಲ್ ಗೋಲ್ಡ್ನಲ್ಲಿ ಮಾಡಬೇಡಿ. ಇದು ಸೇಫ್ ಲಾಕರ್ದು ಇಶ್ಯೂ ಆಯಿತು. ನೀವು ಸೆಲ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ತಿಳ್ಕೊರಿ. ನೀವು ಸೆಲ್ ಮಾಡ್ಲಿಕ್ಕೆ ಹೋದಾಗ ಈ ಜ್ಯುವೆಲ್ರಿ ಶಾಪ್ದಲ್ಲಿ ಎಲ್ಲರೂ ನೋಡಿ, ನಿಮಗೆ ಕೊಡುವಂಥ ಚಿನ್ನದ ಪ್ರೈಸ್ ಬೇರೆ ಇರುತ್ತೆ, ನಿಮ್ಮಿಂದ ತೊಗೋಬೇಕಾದ್ರೆ ಚಿನ್ನದ ಪ್ರೈಸ್ ಬೇರೆ ಇರುತ್ತೆ. ಅವರು ನಿಮಗೆ ಕೊಡಬೇಕಾದ್ರೆ ಯಾವಾಗಲೂ ಹೆಚ್ಚಿನ ಪ್ರೈಸಲ್ಲಿ ಕೊಡ್ತಾರೆ, ನಿಮ್ಮಿಂದ ಚಿನ್ನ ತೊಗೋಬೇಕಾದ್ರೆ ಕಮ್ಮಿ ಪ್ರೈಸಿಗೆ ತೊಗೊತಾರೆ. ತೊಗೊಳ್ಳುವಾಗಲೂ ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ ಎಕ್ಸ್ಚೇಂಜ್ ಕಮ್ಮಿ ಪ್ರೈಸಿಗೆ ತೊಗೊತಾರೆ. ಅದ್ರ ಜೊತೆಗೆ ಪ್ಯೂವರ್ ಗೋಲ್ಡ್ ಮಾತ್ರ ತೊಗೊತಾರೆ ಅವರು, ವೇಸ್ಟೇಜನ್ನು ಮತ್ತು ಅವರು ಕಮ್ಮಿನೇ ಮಾಡ್ತಾರೆ. ಸೊ ಇಂಡೈರೆಕ್ಟಾಗಿ ನೀವು ತೊಗೊಳ್ಳುವಾಗಲೂ ವೇಸ್ಟೇಜಿಗೆ ದುಡ್ಡು ಕೊಟ್ರಿ, ಅಲ್ಲಿ ಮಾರುವಾಗಲೂ ವೇಸ್ಟೇಜನ್ನು ತೆಗೆದುಬಿಟ್ಟು ಅಪ್ರ ಎಷ್ಟು ಲಾಸ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಫಿಸಿಕಲ್ ಗೋಲ್ಡಲ್ಲಿ ಹೂಡಿಕೆ ಮಾಡಬೇಡಿ. ಆಲ್ಟರ್ನೇಟಿವ್ಲಿ ನಾವು ಅಂದರೆ ಇದರಲ್ಲಿ ಕೊಟ್ಟಾಗನೂ ಕೊಡಂಗಿ, ಇಸ್ಕೊಂಡಾಗನೂ ಇಲ್ಲಿ ಏರ್ಭದ್ರ ಆಗೋ ಚಾನ್ಸೇ ಇಲ್ಲ. ಸೊ ಇದಾದ ನಂತರ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ದಲ್ಲಿನೂ ಕೂಡ ಗೋಲ್ಡ್ ಆ್ಯಂಡ್ ಸಿಲ್ವರ್ದಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ SGB ಅಂತ ಇತ್ತು, ಸೋವರಿನ್ ಗೋಲ್ಡ್ ಬಾಂಡ್ ಅಂತ. ಅದು ಈಗ ಇಲ್ಲ, ಬಟ್ ಸೆಕೆಂಡ್ರಿ ಮಾರ್ಕೆಟಿಂದ ನೀವು ಆ್ಯಸ್ ಎ ಸ್ಟಾಕ್ ಥರ ನೀವು ಬೈ ಮಾಡ್ಬೋದು. ಅದು ಮಾಡ್ತಿದ್ರೆ ಮಾಡಿ. ಇಲ್ಲ ಅಂದರೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ETF ಅಂತ ಇವೆ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಫಂಡ್ ಅಂತ ಇವೆ. ಎಲ್ಲಿ ತೊಗೋಬೋದು? ಮ್ಯೂಚುವಲ್ ಫಂಡ್ ಥರನೇ ತೊಗೋಬೋದು ನೀವು. ಅದಕ್ಕೆ ಈಗ ETF ತೊಗೊತೀನಿ ಅಂದರೆ ಬ್ಯಾಂಕ್ಗಳೇ ಕೊಡ್ತವೆ, ಬ್ಯಾಂಕ್ಗಳಲ್ಲ. ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರೆ ETF ತೊಗೋಬೋದು. ನಂತರ ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕಾದ್ರೆ ಯಾವುದು ಆ್ಯಪ್ ಯೂಸ್ ಮಾಡ್ತಾ ಇದ್ದೀರಿ ಅಥವಾ ಯಾರಿಂದ ತೊಗೊತಾ ಇದ್ದೀರಲ್ಲ ಅವ್ರ ಮುಖಾಂತರ ನೀವು ಗೋಲ್ಡ್ ಮ್ಯೂಚುವಲ್ ಫಂಡು, ಸಿಲ್ವರ್ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಅಂಡರ್ಲೈಂಗ್ ಅಸೆಟ್ ಗೋಲ್ಡೇ ಇರುತ್ತೆ. ಗೋಲ್ಡ್ ಎಷ್ಟು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ ಅಷ್ಟೇ ಅದು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಕಂಪ್ಲೀಟ್ಲಿ ರೆಗ್ಯುಲೇಟೆಡು, ನಿಮಗೇನು ಇಶ್ಯೂ ಆಗಲ್ಲ. ನಂತರ ಸೇಫ್ ಕೀಪಿಂಗ್ ಇಶ್ಯೂ ಇರಲ್ಲ. ನಾನು ಲಾಕರ್ದಲ್ಲಿ ಇಡಬೇಕು ಅಥವಾ ಮನೆಯಲ್ಲಿ ಇಡಬೇಕು, ಕಳ್ಳರ ಭಯ ಅನ್ನೋದು ಇರೋದಿಲ್ಲ. ಸೊ ಇಂಥ ವೇದಿಂದ ನೀವು ಹೂಡಿಕೆ ಮಾಡಿದ್ರೆ ಒಳ್ಳೆಯದು. ಸೊ ಅದಕ್ಕೋಸ್ಕರ ಒಂದು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬೇಕಂದ್ರೆ ಲಾಂಗ್ ಟರ್ಮ್ ವ್ಯೂ ಇಂದ ಮಾಡಿ. ಈ 2020ರಿಂದ 2026 ಅಪ್ ಟ್ರೆಂಡ್ ಆಗಿದೆ ಅಂತ ಮಾಡಬೇಡಿ. ಎರಡನೇದ್ದು, ಈ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಈಗ ಗೋಲ್ಡ್ ಮ್ಯೂಚುವಲ್ ಫಂಡ್ ಆಗ್ಬೋದು, ಗೋಲ್ಡ್ ETF ಆಗ್ಬೋದು, ಸಿಲ್ವರ್ ಮ್ಯೂಚುವಲ್ ಫಂಡ್ ಆಗ್ಬೋದು, ಸಿಲ್ವರ್ ETF ಆಗ್ಬೋದು, ಇಂಥದ್ರಲ್ಲಿ ಮಾಡ್ಬೋದು. ಬಟ್ ಫಿಸಿಕಲ್ ಗೋಲ್ಡ್ದಲ್ಲಿ ಇನ್ನೊಂದು ಟ್ರೆಂಡ್ ಇದೆ, ಈ ಆ್ಯಪ್ಗಳಲ್ಲಿ ಡೈಲಿ ನೀವು 50 ರೂಪಾಯಿ 100 ಡಿಜಿಟಲ್ ಗೋಲ್ಡ್. ಎಸ್, ಅದು ಹೇಗೆ? ಡಿಜಿಟಲ್ ಗೋಲ್ಡ್
ನಾಟ್ ಮೋಸ್ಟ್ ರಿಸ್ಕಿಯಸ್ಟ್ ವೇ ಆಫ್ ಇನ್ವೆಸ್ಟಿಂಗ್ ಇನ್ ಗೋಲ್ಡ್. ಅದು ಯಾಕೆ ಅಂದರೆ ರೆಗ್ಯುಲೇಟೆಡ್ ಅಲ್ಲ, ರೆಗ್ಯುಲೇಟೆಡ್ ಅಲ್ವೇ ಅಲ್ಲ, ಸೆಬಿನೂ ಹೇಳಿದೆ, RBIನೂ ಹೇಳಿದೆ. ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಟ್ರಸ್ಟ್. ನೀವು ಮತ್ತು ಅವ್ರು ಯಾರ ಜೊತೆ ನೀವು ಟ್ರಾನ್ಸಾಕ್ಟ್ ಮಾಡ್ತಾ ಇದ್ದೀರಲ್ಲ, ಇಲ್ಲಿವರೆಗೆ ಮೋಸ ಆಗಿಲ್ಲ. ಮೋಸ ಆಗಿಲ್ಲ ಅಂದ ತಕ್ಷಣ ಮೋಸ ಆಗೋದಿಲ್ಲ ಅಂತ ಗ್ಯಾರಂಟಿ ಇಲ್ಲ. ಮೋಸ ಆದ್ರೆ ನಾವು ಜವಾಬ್ದಾರ ಅಲ್ಲ. ನೀವು ಯಾರು ಗವರ್ಮೆಂಟ್ ಹೇಳಾಗಿದೆ. ಹೌದು, RBIನೂ ಹೇಳಿದೆ, ಸೆಬಿನೂ ಹೇಳಿದೆ. ಸೊ ಅದಕ್ಕೋಸ್ಕರ ನಿಮ್ಮ ಆ್ಯಪ್ ಮುಖಾಂತರ ₹100, ₹50 ಅಥವಾ ₹10 ನಾನು ಇನ್ವೆಸ್ಟ್ ಮಾಡ್ಬೋದು, ನಾನು ಯಾವ ಬೇಕಾದರೂ ಹೋಲ್ಡ್ ಮಾಡ್ಬೋದು ಅಂತ ಅಂದ್ರೆ ಅದು ಶುದ್ಧ ಸುಳ್ಳು. ಮತ್ತು ಅದು ಮಾಡಬಾರ್ದು. ಹಂಗಿದ್ರೆ ಡೈಲಿನೋ ಈಗ ಡೈಲಿ ಒಂದು ₹50-100 ಆ ಥರ ಒಂದು ತಿಂಗಳಿಗೆ ಒಂದು 3,000 ಮಾತ್ರ ನಾನು ಚಿನ್ನದಲ್ಲಿ ಹಾಕಬೇಕು ಅಂತಂದ್ರೆ ಏನು ಮಾಡ್ಬೋದು? ಹಾಕ್ಬೋದು. ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ಹಾಕಿ. ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ETF ಅಲ್ಲೂ ಹಾಗೇನಾ? ETF ಅಂದ್ರೆ ಏನು? ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡು. ಓಕೆ. ಅಲ್ಲಿ ಮಿನಿಮಮ್ 1 ಯೂನಿಟ್ ಇರುತ್ತೆ. ಅಂದರೆ 1 ಗ್ರಾಮ್ ಚಿನ್ನದ ಬೆಲೆ ಅಂತ ಇರುತ್ತೆ. ನೀವು ಮಿನಿಮಮ್ 1 ಗ್ರಾಮ್ ಅಂತ 1 ಯೂನಿಟನ್ನು ತೊಗೋಬೇಕು. ಅಲ್ಲಿ ನೀವು ಸ್ಟಾಕ್ಸ್ ಥರನೇ ಬೈಯಿಂಗ್ ಪ್ರೈಸ್ ಮಾಡಬೇಕು, ಸೆಲ್ಲಿಂಗ್ ಪ್ರೈಸ್ ಇರುತ್ತೆ, ಸ್ಟಾಕ್ಸ್ ಥರನೇ ಟ್ರೇಡಿಂಗ್ ಆಗುತ್ತೆ. ನೀವು ಸ್ಟಾಕ್ಸ್ ಮಾಡೋದು ಹೇಗೆ, ಸ್ಟಾಕ್ ಟ್ರೇಡಿಂಗ್ ಇದೆಯಾ ಅದರಲ್ಲಿ? ಲಾಕಿನ್ ಯಾವುದೂ ಇರೋದಿಲ್ಲ ಅಲ್ಲಿ. ನೀವು ಯಾವ ಬೇಕಾದರೂ ಸೆಲ್ ಮಾಡ್ಬೋದು, ಬೈ ಮಾಡ್ಬೋದು. ಬಟ್ ETF ಮಾಡ್ಬೇಕಂದ್ರೆ ನಿಮಗೆ ಡಿಮ್ಯಾಟ್ ಅಕೌಂಟ್ ಬೇಕು. ನನಗೆ ಡಿಮ್ಯಾಟ್ ಅಕೌಂಟ್ ಬೇಡ, ನಂತರ ನನಗೆ ಬೈಯಿಂಗು ಸೆಲ್ಲಿಂಗು ಪ್ರೆಷರ್ ಬೇಡ ಅಂತಂದರೆ ಸಿಂಪಲ್ಲಾಗಿ ಗೋಲ್ಡ್ ಮ್ಯೂಚುವಲ್ ಫಂಡದಲ್ಲಿ ಮಾಡಿ. ಅದೇ ರಿಟರ್ನ್ಸು ₹500 ಮಾಡ್ಬೋದು. ನೀವು 3,000 ಬಿಟ್ಬಿಡಿ. ದಿನಾಲು ನೀವು ₹100 ಹಾಕಿಬಿಟ್ಟು ವರ್ಷಕ್ಕೆ ಒಂದು ತಿಂಗಳಿಗೆ ₹3,000 ಮಾಡ್ತೀನಿ ಅಂದ್ರಲ್ಲ, ತಿಂಗಳಿಗೆ ನೀವು ₹500 ಮಾಡ್ಬೋದು. ಓಕೆ. ಅಷ್ಟು ಸೇವ್ ಮಾಡಬೇಕಾಗಿಲ್ಲ, ಮಿನಿಮಮ್ ಅಲ್ಲೇ ಮಾಡ್ಬೋದು. ಸೇಫ್ ಆಗಿರುತ್ತೆ. ಕಂಪ್ಲೀಟ್ಲಿ ರೆಗ್ಯುಲೇಟೆಡ್. ಯಾರು ಏನು ಮೋಸ ಮಾಡಿದ್ರು ಕೂಡ ನೀವು ಕಂಪ್ಲೇಂಟ್ ಮಾಡ್ಬೋದು. ಈ ಡಿಜಿಟಲ್ ಗೋಲ್ಡ್ದಲ್ಲಿ ಆ್ಯಪ್ ಮುಖಾಂತರ ಮಾಡಿಬಿಟ್ಟು ಏನಾದರೂ ಮೋಸ ಆದರೆ ಎಲ್ಲ ದುಡ್ಡು ಹೋಯ್ತು. ಈಗ ಅಲ್ಲಿ ದುಡ್ಡು ಯಾರು ಮಾಡ್ತಿರೋದು? ಹಂಗಿದ್ರೆ ಅದು ಅವ್ರಿಗೆ ಹೇಗೆ ದುಡ್ಡು ಆಗುತ್ತೆ? ಯಾವ ಥರ ಇದ್ರ ಲಾಭ? ನಮಗೇನು ಇದರಲ್ಲಿ ಜಾಸ್ತಿ ಲಾಭ ಈ ಡಿಜಿಟಲ್ ಗೋಲ್ಡಿಂದ? ಅಲ್ಲ, ಡಿಜಿಟಲ್ ಗೋಲ್ಡ್ದಲ್ಲಿ ಎಲ್ಲದೂ ಸ್ಟ್ರಕ್ಚರ್ಡ್ ಆಗಿದೆ. ಓಕೆ. ಬಟ್ ಅವರು ರೆಗ್ಯುಲೇಟೆಡ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಮಾಡ್ತಿಲ್ಲ ಅದನ್ನು? ರೆಗ್ಯುಲೇಟ್ ಯಾಕೆ ಮಾಡ್ತಾ ಇಲ್ಲ ಅಂದರೆ ಅದ್ರ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ. ಆ್ಯಂಡ್ ಈ ಸ್ಟ್ರಕ್ಚರ್ದಲ್ಲಿ 2-3 ಪಾರ್ಟಿ ಇರುತ್ತಲ್ಲ, ಆ 2-3 ಪಾರ್ಟಿಗಳು ಕೂಡ ರೆಗ್ಯುಲೇಟೆಡ್ ಆಗಿರಬೇಕು, ರಿಜಿಸ್ಟರ್ಡ್ ಆಗಿರಬೇಕು. ಅದಕ್ಕೆ ಏನಾದ್ರು ರೂಲ್ಸ್ ಬರೋ ಚಾನ್ಸಸ್ ಇದೆಯಾ? ಬಿಕಾಸ್ ಇಟ್ಸ್ ಸೋ ಅಂದರೆ ತುಂಬಾ ಜನರಿಗೆ ಸುಲಭದಲ್ಲಿ ಇನ್ವೆಸ್ಟ್ ಮಾಡುವಂಥ ವಿಧಾನ ಅಲ್ಲ. ಸುಲಭದಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಎದಕ್ಕಾಗಿದೆ ಅಂದರೆ, ನಮ್ಮ ಆ್ಯಪ್ ಮುಖಾಂತರ ಮಾಡ್ತೀವಿ, ₹5 ₹10 ಮಾಡ್ಬೋದು ಅಂತ ಕಲಿಸ್ಬಿಟ್ಟಿದ್ದಾರೆ ಅವರು. ಬಟ್ ಅದನ್ನು ನೋಡಿಬಿಟ್ಟು ಮಾಡಬೇಡಿ. ನೀವು ₹5 ₹10 ಅಲ್ಲ, ದಿವಸಕ್ಕೆ ₹50 ನೀವು ಸೈಡ್ ಇಟ್ಬಿಟ್ಟು ಮಂತ್ಲಿ ಒಂದ್ಸರಿ ಮಾಡಿ. ಅನ್ರೆಗ್ಯುಲೇಟೆಡ್ದಲ್ಲಿ ಮಾಡಿಬಿಟ್ಟು ಯಾಕೆ ದುಡ್ಡು ಸಂಬಳ ಬಂದಾಗ ಇಷ್ಟು ಅಲ್ಲಿಗೆ ಹಾಕೋದು ಅಂತ ಮಾಡ್ಕೊಂಡ್ಬಿಟ್ರೆ ಹಾಕಿ. ಆ್ಯಂಡ್ ಮೋರ್ ಓವರು ನೀವು ಡಿಜಿಟಲ್ ಗೋಲ್ಡ್ದಲ್ಲಿ 10 ವರ್ಷ 20 ವರ್ಷ ಇಡ್ಲಿಕ್ಕಾಗಲ್ಲ. ಮ್ಯಾಕ್ಸಿಮಮ್ ಲಿಮಿಟ್ ಇದೆ. ಆ ಲಿಮಿಟ್ ಆದ ತಕ್ಷಣ ಯು ಹ್ಯಾವ್ ಟು ಸೆಲ್ ಇಟ್. ಇಲ್ಲಿ ನೀವು ಈಗ ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡು ಅಂತ ಹೇಳಿದ್ನಲ್ಲ, ಇಲ್ಲಿ ನೀವು 100 ವರ್ಷನೂ ಇಡ್ಬೋದು. ಓಕೆ. ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟೇ ಚಿನ್ನಕ್ಕೆ ದಾರಿ ಆಗಿರುವಾಗ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿ ಏನು ಪ್ರಯೋಜನ? ಆ್ಯಂಡ್ ಮೋರ್ ಓವರ್ ಅನ್ರೆಗ್ಯುಲೇಟೆಡ್, ಅದ್ರ ಮೇಲಿಂದ ರಿಸ್ಕು. ಸೊ ಅದಕ್ಕೋಸ್ಕರ ಡಿಜಿಟಲ್ ಗೋಲ್ಡ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಅಥವಾ ಯಾವುದೇ ಆ್ಯಪ್ ಮುಖಾಂತರ ನೀವು ₹1 ಇನ್ವೆಸ್ಟ್ ಮಾಡಬೇಡಿ. ರೆಗ್ಯುಲೇಟೆಡ್ ಆಗಿ, ಅದೇ ಸಿಂಪಲಾಗಿ ನಾನು ಹೇಳಿದ್ನಲ್ಲ, ನೀವೆಲ್ಲೇ ಹೂಡಿಕೆ ಮಾಡಿ ಯಾರದೇ ಗೈಡೆನ್ಸ್ ತೊಗೊಳ್ಳಿ ಫೈನಾನ್ಷಿಯಲಿ. ಆ ಮನುಷ್ಯ ಅಥವಾ ಅವರಿಂದ ಏನಾದರೂ ಮೋಸ ಆಗಿದೆ ಅಂದರೆ ಆ ಮೋಸಕ್ಕೆ ನಾನು ಹೇಗೆ ನ್ಯಾಯ ದೊರಕಿಸ್ಕೊಳ್ಬೇಕು ಅನ್ನೋದು ಅಂತ ಒಂದು ಮಾರ್ಗ ನಿಮಗೆ ಗೊತ್ತಿರಬೇಕು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮೊದಲು. ಯಾವುದೇ ಇದರಲ್ಲಿ ಆದರೂ ಕೂಡ ಅದನ್ನು ತಿಳ್ಕೊಂಡು ಮಾಡೋದು ಒಳ್ಳೆಯದು. ಇನ್ಸ್ಟಂಟಾಗಿ ನನಗೆ ಈಸಿಯಾಗಿ ಬಾವಿಗೆ ಇಳಿತಿದ್ರು ಕೂಡ ಮೇಲೆ ಹತ್ತು ಬರೋ ದಾರಿ ಇದೆಯಾ ಅಂತ ನೋಡ್ಕೊಂಡು ಇಳಿಬೇಕು. ನನಗೆ ಬೀಳಿಸಿದ್ರು ಕೂಡ ನನಗೆ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಿ ಅವರಿಂದ ನಾನು ಮತ್ತೆ ಬಚಾವಾಗಿ ಬರ್ಬೇಕು ಅನ್ನೋದು ಗೊತ್ತಿರ್ಬೋದು. ಒಂದು ಹಗ್ಗ ಕೈಯಲ್ಲಿ ಇಟ್ಕೊಂಡು ಇಳಿಬೇಕು. ಸೊ ಥ್ಯಾಂಕ್ ಯು. ಸೊ ಚಿನ್ನ ಇನ್ವೆಸ್ಟ್ಮೆಂಟ್ ಒಳ್ಳೆಯದು, ಲಾಂಗ್ ಟರ್ಮಲ್ಲಿ ಒಳ್ಳೆಯದು, ಬಟ್ ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದು ತುಂಬ ಮುಖ್ಯ. ಸೊ ಫಿಸಿಕಲ್ ಇನ್ವೆಸ್ಟ್ಮೆಂಟ್ಗಿಂತ ಹೆಚ್ಚು ಡಿಜಿಟಲ್ ಅಲ್ಲ, ಆನ್ಲೈನ್ ETF ಮುಖಾಂತರ ಸೊ ಡಿಜಿಟಲ್ ಗೋಲ್ಡ್ ಮಾಡಿ, ಬಟ್ ಅದರಿಂದ ಲಾಂಗ್ ಟರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡದೇ ಇರೋದ್ರಿಂದ ನಿಮಗೇನು ಲಾಭ ಇಲ್ಲ, ರೆಗ್ಯುಲೇಟೆಡ್ ಕೂಡ ಅಲ್ಲ ಅನ್ನೋದು ಇವತ್ತಿನ ಪಾಠ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರಶ್ನೆಗಳಿರ್ತವೆ, ಮತ್ತಷ್ಟು ಕುತೂಹಲದ ವಿಚಾರಗಳನ್ನು ಮಾತಾಡಬೇಕು ನಿಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಫೈನಾನ್ಸನ್ನು ಗಟ್ಟಿ ಮಾಡ್ಕೊಳ್ಳಿ, ನಮ್ಮ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಜೀವನದ ಮನಿ ಮಂತ್ರ ನಮ್ಮ ಮೂಲಕ ನೀವು ಕಲಿಯುವಂಥ ಅವಕಾಶ ಇಲ್ಲಿದೆ. ಅದ್ರ ಜೊತೆ ಬೇರೆ ಬೇರೆ ವಿಚಾರಗಳನ್ನು ನಾವು ಇಲ್ಲಿ ಮಾತಾಡ್ತಿರ್ತೀವಿ ನಿಮಗಾಗಿ. ನಮಸ್ಕಾರ. ಥ್ಯಾಂಕ್ ಯು.